ವೆಲ್ಕಮ್ ಟು ಆಲ್ ಸ್ಟೂಡೆಂಟ್ಸ್. ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. RTS ಡಿಗ್ರಿ ಕಾಲೇಜ್ ರಾಣೆಬೆನ್ನೂರು ಆನ್ಲೈನ್ ಕ್ಲಾಸಸ್ ಫಾರ್ BCom 4th ಸೆಮಿಸ್ಟರ್. ಆನ್ಲೈನ್ ಕ್ಲಾಸಸ್ BCom 4ನೇ ಸೆಮಿಸ್ಟರ್ಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಸಬ್ಜೆಕ್ಟ್ ಬಂದುಬಿಟ್ಟು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ವಿಷಯ ಭಾರತೀಯ ಹಣಕಾಸು ವ್ಯವಸ್ಥೆ. ಟಾಪಿಕ್ ಬಂದುಬಿಟ್ಟು ಸೆಕೆಂಡರಿ ಮಾರ್ಕೆಟ್ಸ್, ಸ್ಟಾಕ್ ಎಕ್ಸ್ಚೇಂಜ್, BSE, NSE ಆ್ಯಂಡ್ OTCEI. ವಿಷಯ ಬಂದ್ಬಿಟ್ಟು ದ್ವಿತೀಯ ಮಾರುಕಟ್ಟೆ ಅಥವಾ ಅನುಷಾಂಗಿಕ ಮಾರುಕಟ್ಟೆ ಅಂತ ಕರಿತೇವೆ. ಷೇರು ವಿನಿಮಯ ಕೇಂದ್ರ, ಬಾಂಬೆ ಷೇರು ವಿನಿಮಯ ಕೇಂದ್ರ, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಮತ್ತು ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಸೊ ನಾವು ಕಾಲೇಜಿನಲ್ಲಿ 3rd ಯೂನಿಟಲ್ಲಿ ಪ್ರೈಮರಿ ಮಾರ್ಕೆಟ್ ಅಂದರೆ ಪ್ರಾಥಮಿಕ ಮಾರುಕಟ್ಟೆ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನು ನಾವು ಕ್ಲಿಯರ್ ಮಾಡಿದ್ದೇವೆ. ಸೊ ಅದರದ್ದು ಮುಂದಿನ ಭಾಗ, ಅದರದ್ದು ಮುಂದುವರೆದ ಭಾಗವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಸೊ ನಾನು ಮೊದಲಿಗೆ ಇಂಗ್ಲೀಷಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡ್ತೇನೆ. ತದನಂತರ ಆ ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಮುಗಿದ ನಂತರ ನಾನು ಕನ್ನಡದಲ್ಲಿ ನಿಮಗೆ ಅದರ ಒಂದು ಎಕ್ಸ್ಪ್ಲನೇಷನನ್ನು ನಾನು ಹೇಳ್ತೇನೆ. ಸೊ ಅದರ ಮುಂದುವರೆದ ಭಾಗವಾಗಿ ನಾವೀಗ ಫಸ್ಟ್ ಹೆಡಿಂಗ್ ನೋಡಿ, ರೆಡ್ ಇಯರಿಂಗ್ ಪ್ರಾಸ್ಪೆಕ್ಟಸ್. It is a preliminary registration statement that must be filled with the SEBI. Okay. Red herring prospectus is a preliminary registration statement. It is going to be filled with the SEBI, Security Exchange Board of India. Red herring prospectus describes the initial public offer and the prospectus of the company. It does not contain the price or exact issue size. It contains a statement in red that states that the company is not attempting to sell its share before the registration is approved by the SEBI. Means here the company is going to filling a red herring prospectus to the SEBI. So it is going to be filling for the purpose of ಯಾವ ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ to get the registration permission. Okay, to get the registration permission to sell the shares. Okay. For that reason, the red herring prospectus is going to be submitted by the company to the SEBI, Security Exchange Board of India. ಸೊ ಈಗ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಹೇಳ್ತೇನೆ. ರೆಡ್ ಇಯರಿಂಗ್ ವಿವರಣಾ ಪತ್ರ ಅಂತ ನಾವು ಇದನ್ನು ಕರಿತೇವೆ. ಅಂದರೆ ಇದನ್ನು ಪ್ರಾಥಮಿಕ ನೋಂದಣಿಯ ವಿವರಣಾ ಪತ್ರ ಅಂತ ಕೂಡ ನಾವು ಇದನ್ನು ಕರಿತೇವೆ. ಓಕೆ, ಸೊ ಇದನ್ನು ನಾವು ಯಾರಿಂದ ಯಾರಿಗೆ ಸಲ್ಲಿಸ್ತೇವೆ ಅಂತ ನೋಡಿದಾಗ, ಇದನ್ನು ಕಂಪನಿಯವರು ಯಾರು ಷೇರುಗಳನ್ನು ಮತ್ತು ಡಿವೆಂಚರ್ಗಳನ್ನು, ಸಾಲಪತ್ರಗಳನ್ನು ಮಾರಾಟ ಮಾಡೋಕ್ಕೆ ಇಚ್ಛೆಯನ್ನು ಉಳ್ಳವರಿರ್ತಕ್ಕಂಥ ಕಂಪನಿಗಳು SEBI, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರಿಗೆ ಈ ಒಂದು ರೆಡ್ ಇಯರಿಂಗ್ ವಿವರಣಾ ಪತ್ರವನ್ನು ಏನು ಮಾಡ್ತಾರೆ, ಸಲ್ಲಿಸ್ತಾರೆ. ಓಕೆ, ಸೊ ಈ ರೆಡ್ ಇಯರಿಂಗ್ ವಿವರಣಾ ಪತ್ರವನ್ನು ಸಲ್ಲಿಸುವ ಮುಖ್ಯ ಉದ್ದೇಶ ಏನು ಅಂತಂದರೆ, ಸೊ ಷೇರ್ಗಳನ್ನು ಮಾರಾಟ ಮಾಡಲಿಕ್ಕೆ ಪೂರ್ವಾನುಮತಿಯನ್ನು ಕೊಡಲಿಕ್ಕೋಸ್ಕರವಾಗಿ ಇಲ್ಲಿ ಪ್ರತಿಯೊಂದು ಕಂಪನಿಯವರು ಈ ಒಂದು ರೆಡ್ ಇಯರಿಂಗ್ ವಿವರಣಾ ಪತ್ರವನ್ನು SEBIಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾರೆ. ಓಕೆ, ಸೊ ಇದು ಈ ರೆಡ್ ಇಯರಿಂಗ್ ವಿವರಣಾ ಪತ್ರ, ಇದು ಮೇಲ್ಗಡೆ ಹೆಡ್ಡಿಂಗು ಕೆಂಪು ಬಣ್ಣದಿಂದ ಕೂಡಿರ್ತದೆ, ಅದಕ್ಕೋಸ್ಕರವಾಗಿ ಇದನ್ನು ನಾವೇನಂತ ಕರಿತೇವೆ, ರೆಡ್ ಇಯರಿಂಗ್ ವಿವರಣಾ ಪತ್ರ ಅಂತ ನಾವು ಇದನ್ನು ಕರಿತೇವೆ. ನೆಕ್ಸ್ಟ್ ಸೆಕೆಂಡ್ ಹೆಡ್ಡಿಂಗ್ ನೋಡಿ, ಗ್ರೀನ್ ಶೋ option. Green show option is an option to the issuing company to allot additional number of shares than the number of shares originally intended to issue or over allotment option. Green show option means it is nothing but giving additional permission, giving additional number of permission to subscribe the shares, okay, in the company. Okay, or giving additional permission to sell the shares to the general public. It is called as green show option. ಸೊ ಇಲ್ಲಿ ಗ್ರೀನ್ ಶೋ ಆಯ್ಕೆಯ ಸ್ವಾತಂತ್ರ್ಯ ಅಂತ ನಾವು ಇದನ್ನು ಕರಿತೇವೆ. ಇದು ಯಾರಿಗೆ ಸಲ್ಲಿಸ್ತಾರೆ ಅಂತಂದರೆ, ಸೊ ಇದನ್ನು ನಾವು ಹೆಚ್ಚುವರಿಯಾಗಿ ಷೇರುಗಳನ್ನು ಕೊಂಡುಕೊಳ್ಳಲಿಕ್ಕೆ ಅಥವಾ ಹೆಚ್ಚುವರಿಯಾಗಿ ಷೇರುಗಳನ್ನು ಮಾರಾಟ ಮಾಡಲಿಕ್ಕೆ ಕಂಪನಿಗಳಿಗೆ ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಆಯ್ಕೆಯನ್ನು ನಾವು ನೀಡಿರ್ತೀವಿ. ಓಕೆ,
ಸೊ ಇಲ್ಲಿ ಯಾರನ್ನ ಆಯ್ಕೆ ನೀಡಿದ್ದಾರೆ? ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು ಕೆಲವೊಂದು ಕಂಪನಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಹಸಿರು ಆಯ್ಕೆಯ ಸ್ವಾತಂತ್ರ್ಯ ಅಥವಾ ಗ್ರೀನ್ ಶೋ ಆಯ್ಕೆ ಸ್ವಾತಂತ್ರ್ಯ ಅಂತ ನಾವು ಇದನ್ನು ಕರಿತೇವೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಸೆಕೆಂಡರಿ ಮಾರ್ಕೆಟ್, ದ್ವಿತೀಯ ಮಾರುಕಟ್ಟೆ. It is a market which deals with the existing securities. Secondary market is a market for sale of secondary securities. So here the market which is already existed in the stock exchanges are doing their activity, that is called as secondary market. Okay, so ಇಲ್ಲಿ ದ್ವಿತೀಯ ಮಾರುಕಟ್ಟೆ ಅಂತಂದರೆ ಏನಂತಂದರೆ, ಸೊ ಈಗಾಗಲೇ ತನ್ನ ವ್ಯವಹಾರ ಚಟುವಟಿಕೆಯನ್ನು ಸ್ಥಾಪಿಸಿಬಿಟ್ಟು ಈ ಮುಂಚೆ ಕೆಲವೊಂದು ಷೇರ್ಗಳನ್ನು ಮತ್ತು ಸಾಲಪತ್ರಗಳನ್ನು ಮಾರಾಟ ಮಾಡಿ ಆಗಿರ್ತದೆ, ಅಂತಹ ಕಂಪನಿಗಳಿಗೆ ನಾವು ಏನಂತ ಕರಿತೇವೆ? ದ್ವಿತೀಯ ಮಾರುಕಟ್ಟೆ, ಅಥವಾ ಅಂಥ ಒಂದು ಸಿದ್ಧಪಟ್ಟ ಮಾರುಕಟ್ಟೆಗೆ ನಾವು ದ್ವಿತೀಯ ಮಾರುಕಟ್ಟೆ ಅಂತ ಕರಿತೇವೆ. ಓಕೆ, ಇನ್ ಅದರ್ ವರ್ಡ್ಸ್, ಸೆಕೆಂಡರಿ ಮಾರ್ಕೆಟ್ ಈಸ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಟು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಇಶ್ಯೂಡ್ ಇನ್ ಪ್ರೈಮರಿ ಮಾರ್ಕೆಟ್. ಅಂದರೆ ದ್ವಿತೀಯ ಮಾರುಕಟ್ಟೆಗೆ ನಾವು ಅತಿ ಹೆಚ್ಚಿನ ದ್ರವತ್ವವನ್ನು ನಾವು ಹಣಕಾಸಿನ ಪತ್ರಗಳಿಗೆ ನಾವು ಕೊಡ್ತೇವೆ. ಓಕೆ, ಸೊ ಆಲ್ರೆಡಿ ಇದು ಪ್ರಾಥಮಿಕ ಮಾರುಕಟ್ಟೆಯ ಅಥವಾ ಪ್ರಾಥಮಿಕ ಹಂತವನ್ನು ದಾಟ್ಕೊಂಡು ಬಂದಿರ್ತದೆ, ಅಂತಹ ಮಾರುಕಟ್ಟೆಗೆ ನಾವು ದ್ವಿತೀಯ ಮಾರುಕಟ್ಟೆ ಅಂತ ಕರಿತೇವೆ. ದ ನೆಕ್ಸ್ಟ್, ದಿಸ್ ಮಾರ್ಕೆಟ್ ಕನ್ಸಿಸ್ಟ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್ ರೆಕಗ್ನೈಸ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. The stock exchanges in India are regulated under the Securities Contracts Regulation Act 1956. Purchase and sale of securities, whether of government or semi-government bodies or other public bodies, and also shares and debentures issued by the private joint stock companies are traded in secondary market. ದ್ವಿತೀಯ ಮಾರುಕಟ್ಟೆಯಲ್ಲಿ ಭಾರತ ಸರ್ಕಾರದಿಂದ ಇದು ಮಾನ್ಯತೆಗೆ ಒಳಪಟ್ಟಿರ್ತದೆ. ಈ ದ್ವಿತೀಯ ಮಾರುಕಟ್ಟೆಯಲ್ಲಿ ನಾವು ಇದನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕಾಯ್ದೆ ಯಾವುದಪ್ಪ ಅಂತಂದರೆ ಬಂಡವಾಳ ಪತ್ರಗಳ ಒಡಂಬಡಿಕೆಗಳ ನಿಯಂತ್ರಣ ಕಾನೂನು 1956. ಸೊ ಇದು ಈ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡ್ತಾ ಇರ್ತದೆ. ಓಕೆ, ಈ ದ್ವಿತೀಯ ಮಾರುಕಟ್ಟೆ ಅಥವಾ ಷೇರುಪೇಟೆ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ದ್ವಿತೀಯ ಮಾರುಕಟ್ಟೆ ಅಥವಾ ಷೇರುಪೇಟೆ, ಇಲ್ಲಿ ನಾವು ಎಂತಹ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ ಅಂತಂದರೆ ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡ್ಬೋದು. ಏನನ್ನು? ಸೆಕ್ಯೂರಿಟೀಸ್ ಅಥವಾ ಷೇರುಗಳನ್ನು. ಓಕೆ, ಅದು ಸರ್ಕಾರದ್ದಾಗಿರ್ಬೋದು ಅಥವಾ ಅರೆ ಸರ್ಕಾರದ್ದಾಗಿರ್ಬೋದು ಅಥವಾ ಇನ್ನಿತರೆ ಸಾರ್ವಜನಿಕ ಸಂಸ್ಥೆಗಳದ್ದಾಗಿರ್ಬೋದು ಅಥವಾ ಯಾವುದಾದ್ರೂ ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಅವುಗಳ ಒಂದು ಷೇರುಗಳು ಮತ್ತು ಸಾಲಪತ್ರಗಳನ್ನು ಇಲ್ಲಿ ಮಾರಾಟ ಮಾಡ್ತಿರ್ತವೆ. ಅಂಥದಕ್ಕೆ ನಾವು ದ್ವಿತೀಯ ಮಾರುಕಟ್ಟೆ ಅಥವಾ ಅನುಷಂಗಿಕ ಮಾರುಕಟ್ಟೆ ಅಥವಾ ಷೇರುಪೇಟೆ ಅಂತ ನಾವು ಇದನ್ನು ಕರಿತೇವೆ. ಓಕೆ, ಎಸ್, ಫಂಕ್ಷನ್ಸ್ ಆಫ್ ಸೆಕೆಂಡರಿ ಮಾರ್ಕೆಟ್, ದ್ವಿತೀಯ ಮಾರುಕಟ್ಟೆಯ ಕಾರ್ಯಗಳು. ಸೊ ಅದರಲ್ಲಿ ಫಸ್ಟ್ ಫಂಕ್ಷನ್ಸ್ ಆಫ್ ಸೆಕೆಂಡರಿ ಮಾರ್ಕೆಟ್ ನೋಡಿ, ರೆಕಗ್ನಿಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. The main function of a secondary market is to recognize the stock exchange by a regulatory authority. Generally, stock exchanges is recognized by SEBI. So, ದ್ವಿತೀಯ ಮಾರುಕಟ್ಟೆಯ ಮೊದಲನೇ ಕಾರ್ಯ ಏನಪ್ಪ ಅಂತಂದರೆ ಷೇರು ವಿನಿಮಯ ಕೇಂದ್ರಗಳು ಮಾನ್ಯತೆಯನ್ನು ಪಡೆದುಕೊಳ್ತಕ್ಕಂಥದ್ದು. ಸೊ ಈ ಷೇರು ವಿನಿಮಯ ಕೇಂದ್ರಗಳು ದ್ವಿತೀಯ ಮಾರುಕಟ್ಟೆಯಲ್ಲಿ ಅವು ತಮ್ಮ ಮಾನ್ಯತೆಯನ್ನು ಪಡೆದುಕೊಂಡಿರ್ತವೆ. ಎಲ್ಲಿಂದ ಅಂತ ನೋಡಿದಾಗ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ, ಸೆಬಿಯಿಂದ ಅವು ಮಾನ್ಯತೆಯನ್ನು ಪಡೆದುಕೊಂಡಿರ್ತವೆ. ಸೊ ಇಲ್ಲಿ ಸೆಬಿ ಏನು ಮಾಡ್ತಾ ಇರ್ತದೆ ಅಂತಂದರೆ ಈ ಷೇರು ವಿನಿಮಯ ಕೇಂದ್ರಗಳನ್ನು ನಿಯಂತ್ರಣವನ್ನು ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಷೇರು ವಿನಿಮಯ ಕೇಂದ್ರಗಳು ಕೂಡ ಸೆಬಿಯಿಂದ ಅವುಗಳು ಮಾನ್ಯತೆಯನ್ನು ಅಥವಾ ಮನ್ನಣೆಯನ್ನು ಪಡೆದುಕೊಂಡಿರಬೇಕಾಗ್ತದೆ. ಓಕೆ, ದೆನ್ ಸಿ ದ ಸೆಕೆಂಡ್ ಫಂಕ್ಷನ್ಸ್ ಆಫ್ ಸೆಕೆಂಡರಿ ಮಾರ್ಕೆಟ್. ಸೆಕೆಂಡ್ ಪಾಯಿಂಟ್ ನೋಡಿ, ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್.
The securities which are required to be traded has to be listed in stock exchange. All the companies should be listed in stock exchanges to sell the shares and debentures to the any general public or any government institutions or any private institutions. Okay, so ಎರಡನೇ ದ್ವಿತೀಯ ಮಾರುಕಟ್ಟೆಯ ಕಾರ್ಯ ಯಾವುದಂತ ನೋಡಿದಾಗ ಷೇರು ವಿನಿಮಯ ಕೇಂದ್ರಗಳಲ್ಲಿ ಪ್ರತಿಯೊಂದು ಕಂಪನಿ ಏನು ಮಾಡಬೇಕು, ಪಟ್ಟಿಯನ್ನು ಅಥವಾ ಯಾದೀಕರಣವನ್ನು ಮಾಡಿಸ್ಬೇಕು ಅಂತೇಳಿ. ಸೊ ಯಾವ ಕಂಪನಿಗಳು ತಮ್ಮ ಶೇರ್ಗಳನ್ನು ಮತ್ತು ಸಾಲಪತ್ರಗಳನ್ನು ಮಾರಾಟ ಮಾಡಲಿಕ್ಕೆ ಇಚ್ಛೆ ಇರ್ತವೆ ಅಂತಹ ಎಲ್ಲ ಕಂಪನಿಗಳು ಕೂಡ ಷೇರು ವಿನಿಮಯ ಕೇಂದ್ರದಲ್ಲಿ ತಮ್ಮ ಶೇರ್ಗಳ ಮತ್ತು ಸಾಲಪತ್ರಗಳ ಪಟ್ಟಿಯನ್ನು ಅಥವಾ ಯಾದೀಕರಣವನ್ನು ಮಾಡಿಸಲೇಬೇಕಾಗ್ತದೆ. ಓಕೆ, ಸೊ ಅಂತಹ ಪಟ್ಟಿಯನ್ನು ಅವ್ರು ಏನಾದರೂ ಮಾಡಿಸಲಿಲ್ಲ ಅಂತಂದರೆ, ಯಾದೀಕರಣವನ್ನು ಮಾಡಿಸಲಿಲ್ಲ ಅಂತಂದರೆ ಅವರು ಮಾರಾಟ ಮಾಡಲಿಕ್ಕೆ ಅರ್ಹತೆ ಇರೋದಿಲ್ಲ. ಓಕೆ, ದ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ರಿಜಿಸ್ಟ್ರೇಷನ್ ಆಫ್ ಬ್ರೋಕರ್ಸ್. ಬ್ರೋಕರ್ಗಳ ನೋಂದಣಿ. The brokers should be recognized by SEBI and then only they will be able to trade in stock exchanges. The brokers should be registered in stock exchanges. The stock exchanges are recognized by SEBI, Security Exchange Board of India. Then only they can be traded as broker. They can conduct the activities in the stock exchanges. ಬ್ರೋಕರ್ಗಳ ನೋಂದಣಿ. ಪ್ರತಿಯೊಬ್ಬ ಬ್ರೋಕರ್ಗಳು ಷೇರು ವಿನಿಮಯ ಕೇಂದ್ರಗಳಲ್ಲಿ ತಮ್ಮ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕಾಗ್ತದೆ. ಆ ಷೇರು ವಿನಿಮಯ ಕೇಂದ್ರಗಳಲ್ಲಿ ನೋಂದಣಿ ಮಾಡಿದ ನಂತರವೇ ಅವರಿಗೆ ಏನು ಸಿಗ್ತದೆ, ಬ್ರೋಕರ್ನ ಚಟುವಟಿಕೆಯನ್ನು ಮಾಡಲಿಕ್ಕೆ ಅವರು ಅರ್ಹತೆಯನ್ನು ಪಡೆದುಕೊಳ್ತಾರೆ. ಓಕೆ, ಮತ್ತು ಅವರಿಗೆ ಒಂದು ಮಾನ್ಯತೆಯನ್ನು ಅಥವಾ ಮನ್ನಣೆಯನ್ನು ಸಿಗ್ತದೆ. ಓಕೆ, ಸ್ಟಾಕ್ ಎಕ್ಸ್ಚೇಂಜ್ ಷೇರು ವಿನಿಮಯ ಕೇಂದ್ರಗಳು ಯಾರ ನಿಯಂತ್ರಣದ ಅಡಿಯಲ್ಲಿ ಇರ್ತದೆ, ಸೆಬಿಯ ನಿಯಂತ್ರಣದ ಅಡಿಯಲ್ಲಿ ಇರ್ತದೆ. ಸೊ ಆ ಸೆಬಿಯು ಬ್ರೋಕರ್ಗಳನ್ನು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ನೋಂದಣಿ ಮಾಡಿಸೋದ್ರಿಂದ ಅವ್ರಿಗೆ ಕೆಲವೊಂದು ಚಟುವಟಿಕೆಯನ್ನು ಮಾಡಲಿಕ್ಕೆ, ಅಂದರೆ ಷೇರುಗಳನ್ನು ಮತ್ತು ಸಾಲಪತ್ರಗಳನ್ನು ಮಾರಾಟ ಮಾಡಲಿಕ್ಕೆ ಅವರಿಗೆ ಅನುಕೂಲವಾಗ್ತದೆ. ದ ನೆಕ್ಸ್ಟ್ ಹೆಡಿಂಗ್ ನೋಡಿ, ಸ್ಟಾಕ್ ಎಕ್ಸ್ಚೇಂಜಸ್ ಷೇರು ವಿನಿಮಯ ಕೇಂದ್ರ. ಒರಿಜಿನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಷೇರು ವಿನಿಮಯ ಕೇಂದ್ರದ ಉಗಮ ಅಥವಾ ಹುಟ್ಟು. The first stock exchange was established in London in 1770. Afterwards, stock exchange were established in France, Germany and USA in 1856. ಪ್ರಪಂಚದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಲಂಡನ್ನಲ್ಲಿ 1770ರಲ್ಲಿ ಷೇರು ವಿನಿಮಯ ಕೇಂದ್ರ ಪ್ರಾರಂಭವಾಯಿತು. ತದನಂತರ ಫ್ರಾನ್ಸ್, ಜರ್ಮನಿ ಮತ್ತು USA ರಾಷ್ಟ್ರಗಳಲ್ಲಿ 1856ರಲ್ಲಿ ಸ್ಥಾಪನೆ ಆಯಿತು. ಇನ್ ಇಂಡಿಯಾ, ದ ಫಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ was started in India is Bombay Stock Exchange, which was established in 1875. ಭಾರತದಲ್ಲಿ ಪ್ರಪ್ರಥಮ ಷೇರು ವಿನಿಮಯ ಕೇಂದ್ರ ಸ್ಥಾಪನೆ ಆಗಿದ್ದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆಯಲ್ಲಿ. ಸೊ ಇದು 1875ರಲ್ಲಿ ಏನಾಗಿದೆ, ಇದು ಸ್ಥಾಪನೆ ಆಗಿದೆ. ಎಸ್, ಮೀನಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಷೇರು ವಿನಿಮಯ ಕೇಂದ್ರದ ಅರ್ಥ ವಿವರಣೆ. A market where industrial securities are bought and sold under a code of rules and regulations is called a stock exchange. ಷೇರು ವಿನಿಮಯ ಕೇಂದ್ರ ಅಂದರೆ ಅಲ್ಲಿ ನೀತಿ ನಿಯಮಗಳ ಅನುಸಾರವಾಗಿ ಅಥವಾ ಕ್ರಮಬದ್ಧವಾಗಿ ಷೇರುಗಳನ್ನು ಮತ್ತು ಸಾಲಪತ್ರಗಳನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಸ್ಥಳಕ್ಕೆ ನಾವೇನಂತ ಕರಿತೇವೆ, ಷೇರು ವಿನಿಮಯ ಕೇಂದ್ರ ಅಂತ ನಾವು ಅದನ್ನು ಕರಿತೇವೆ. ದ ನೆಕ್ಸ್ಟ್ ಡೆಫಿನೇಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಷೇರು ವಿನಿಮಯ ಕೇಂದ್ರದ ವ್ಯಾಖ್ಯಾನ. According to Securities Contract Regulations Act 1956 defines stock exchange as any body of individuals, whether incorporated or constituted, for the purposes of assisting, regulating or controlling the business of buying or dealings in securities. 1956ರ ಭಾರತೀಯ ಬಂಡವಾಳ ಪತ್ರಗಳ ಒಪ್ಪಂದಗಳ ಅಥವಾ ನಿಯಂತ್ರಣಗಳ ಕಾನೂನಿನ ಪ್ರಕಾರ ಷೇರು ವಿನಿಮಯ ಕೇಂದ್ರ
ಏನೆಂದರೆ ಬಂಡವಾಳ ಪತ್ರಗಳನ್ನು ಕೊಳ್ಳುವ ಮತ್ತು ಮಾರುವ ವ್ಯವಹಾರಗಳನ್ನು ಅಥವಾ ಅವುಗಳಲ್ಲಿ ವ್ಯವಹರಿಸುವುದನ್ನು ನಿಯಂತ್ರಿಸುವ ಮತ್ತು ಕ್ರಮಬದ್ಧಪಡಿಸುವ ಮತ್ತು ಅವುಗಳಿಗೆ ನೆರವಾಗುವ ಉದ್ದೇಶವನ್ನಿಟ್ಟುಕೊಂಡು ಸ್ಥಾಪಿತವಾದ ಅಥವಾ ಶಾಸನೀಯವಾದ ಒಂದು ಸಂಘ ಸಂಸ್ಥೆಯ ಬಂಡವಾಳ ಪತ್ರದ ಅಥವಾ ಷೇರು ವಿನಿಮಯ ಕೇಂದ್ರವಾಗಿದೆ. ದ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಷೇರು ವಿನಿಮಯ ಕೇಂದ್ರಗಳ ಕಾರ್ಯಗಳು. ಸೊ ಅದರಲ್ಲಿ ಫಸ್ಟ್ ಒಂದು ನೋಡಿ, ಪ್ರೊವೈಡಿಂಗ್ ಎ ಟ್ರೇಡಿಂಗ್ ಪ್ಲೇಸ್ ಫಾರ್ ಸೆಕ್ಯೂರಿಟೀಸ್. Stock exchange provides an ideal and convenient meeting place and common platform for sellers and buyers of securities. ಷೇರುಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ನಿರ್ದಿಷ್ಟ ಸ್ಥಳವನ್ನು ಇದು ಒದಗಿಸಿಕೊಡುತ್ತೆ. ಷೇರು ವಿನಿಮಯ ಕೇಂದ್ರವು ಷೇರುಗಳನ್ನು ಮಾರಾಟ ಮಾಡಲಿಕ್ಕೋಸ್ಕರವಾಗಿ ಒಂದು ಸಿದ್ಧಪಡಿಸಿದ ಮಾರುಕಟ್ಟೆಯನ್ನು ಅಥವಾ ಸ್ಥಳವನ್ನು ಒದಗಿಸಿಕೊಡ್ತಕ್ಕಂಥದ್ದಕ್ಕೆ ಮಾರಾಟ ಮಾಡಲಿಕ್ಕೆ ಮತ್ತು ಷೇರುಗಳನ್ನು ಕೊಂಡುಕೊಳ್ಳಲಿಕ್ಕೆ ಮಾಡತಕ್ಕಂಥ ಒಂದು ಸ್ಥಳಕ್ಕೆ ನಾವು ಮೊದಲನೇ ಕಾರ್ಯ ಅಂತ ಕರಿತೇವೆ. ದ ನೆಕ್ಸ್ಟ್ ಸೆಕೆಂಡ್, ರೆಗ್ಯುಲೇಟೆಡ್ ಟ್ರೇಡ್ ಪ್ರಾಕ್ಟೀಸಸ್. ನಿಯಂತ್ರಿತ ವ್ಯಾಪಾರದ ಚಟುವಟಿಕೆಗಳು. ದ ಸ್ಟಾಕ್ ಎಕ್ಸ್ಚೇಂಜ್ ಫಾರ್ಮ್ಯುಲೇಟ್ಸ್ ದ ರೂಲ್ಸ್ ಆ್ಯಂಡ್ ಕೋಡ್ ಆಫ್ ಕಂಡಕ್ಟ್ ಇನ್ ಹ್ಯಾಂಡಲಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಷೇರು ವಿನಿಮಯ ಕೇಂದ್ರದ ಮತ್ತು ಕಂಪನಿಯ ಎಲ್ಲ ವ್ಯಾಪಾರಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದು ನೀತಿ ನಿಯಮಗಳನ್ನು ಸಿದ್ಧಪಡಿಸಿರ್ತದೆ. ಇದು ಸೆಬಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದರಿಂದ ಈ ಮಾರುಕಟ್ಟೆಯನ್ನು ಕೂಡ ನಿಯಂತ್ರಣ ಮಾಡಲಾಗ್ತಾ ಇರ್ತದೆ. ದ ನೆಕ್ಸ್ಟ್, ರೆಡಿ ಮಾರ್ಕೆಟ್. ಸಿದ್ಧ ಮತ್ತು ನಿರಂತರ ಮಾರುಕಟ್ಟೆ. Stock exchange is required to provide a continuous, ready, open and a broad-based market for securities. In this way, maximum liquidity. ಷೇರು ವಿನಿಮಯ ಕೇಂದ್ರ ಯಾವಾಗಲೂ ಕೂಡ ಇದು ನಿರಂತರವಾಗಿ ಸಿದ್ಧವಾಗಿ ತನ್ನ ಮಾರುಕಟ್ಟೆಯನ್ನು ತೆರೆದಿರ್ತದೆ. ಸೊ ಇಲ್ಲಿ ನಾವು ಷೇರುಗಳನ್ನು ಮತ್ತು ಸಾಲಪತ್ರಗಳನ್ನು ಯಾವ ಸಮಯದಲ್ಲೇ ಬೇಕಾದರೂ ನಾವು ಏನು ಮಾಡ್ಬೋದು, ಕೊಂಡ್ಕೊಳ್ಬೋದು ಮತ್ತು ಮಾರಾಟ ಮಾಡ್ಬೋದು. ಸೊ ಇದರಿಂದಾಗಿ ಇಲ್ಲಿ ದ್ರವತ್ವ ಹೆಚ್ಚಿರ್ತದೆ. ದ್ರವತ್ವ ಅಂತಂದರೆ ಸುಲಭವಾಗಿ ನಾವೇನು ಮಾಡ್ಬೋದು, ಕಾಗದ ಪತ್ರದಲ್ಲಿರ್ತಕ್ಕಂಥ ಷೇರುಗಳನ್ನು ಅಥವಾ ಸಾಲಪತ್ರಗಳನ್ನು ನಾವು ಹಣಕ್ಕೆ ಏನು ಮಾಡ್ಬೋದು, ಸುಲಭವಾಗಿ ನಾವು ಅದನ್ನು ಬದಲಾಯಿಸ್ಕೊಳ್ಬೋದಾಗಿರ್ತದೆ. ಓಕೆ, ಎಸ್. ಫೋರ್ತ್ ಫಂಕ್ಷನ್ ನೋಡಿ, ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್. ಷೇರು ಪತ್ರಗಳನ್ನು ಪಟ್ಟಿ ಮಾಡಿಸುವುದು ಅಥವಾ ಯಾದೀಕರಣ ಮಾಡಿಸುವುದು. ಲಿಸ್ಟಿಂಗ್ ಮೀನ್ಸ್ registering a company's name on stock exchange for allowing its shares or securities to buy and sell. Unlisted shares of the company cannot be traded on the stock exchange. ಪ್ರತಿಯೊಂದು ಕಂಪನಿಯು ತನ್ನ ಷೇರುಗಳನ್ನು ಮಾರಾಟ ಮತ್ತು ಕೊಂಡುಕೊಳ್ಳುವಿಕೆ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ ಎಲ್ಲ ಕಂಪನಿಗಳು ಕೂಡ ಷೇರು ವಿನಿಮಯ ಕೇಂದ್ರಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗ್ತದೆ. ಯಾವ ಕಂಪನಿ ಷೇರು ವಿನಿಮಯ ಕೇಂದ್ರದಲ್ಲಿ ತನ್ನ ಹೆಸರನ್ನು ನೋಂದಾಯಿಸಲು ಇರುವುದಿಲ್ಲವೋ ಅಂತಹ ಕಂಪನಿಗಳು ಷೇರುಗಳನ್ನು ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡುವುದು ನಿಷಿದ್ಧವಾಗಿರ್ತದೆ. ದ ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂ ಸೆಕ್ಯೂರಿಟೀಸ್. ಹೊಸ ಬಂಡವಾಳ ಪತ್ರಗಳನ್ನು ಹಂಚಿಕೆ ಮಾಡುವುದು. Stock exchanges helps in the distribution of new securities that are collected and given information of companies to the general public. ಷೇರು ವಿನಿಮಯ ಕೇಂದ್ರಗಳು ಹೊಸದಾಗಿ ಹಂಚಿಕೆ ಮಾಡಲ್ಪಡುವ ಷೇರುಗಳನ್ನು ಆಗಿರ್ಬೋದು ಅಥವಾ ಸಾಲಪತ್ರಗಳನ್ನಾಗಿರ್ಬೋದು, ಕೆಲವೊಂದು ಮಾಹಿತಿಗಳನ್ನು ಹೊಸ ಕಂಪನಿಗಳಿಂದ ಅಥವಾ ಕಂಪನಿಗಳಿಂದ ಪಡೆದುಕೊಂಡ್ಬಿಟ್ಟು ಸಾರ್ವಜನಿಕರಿಗೆ ಸುಲಭವಾಗಿ ಮಾಹಿತಿಯನ್ನು ನೀಡ್ತದೆ. ದ ನೆಕ್ಸ್ಟ್, ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್. ಉಳಿತಾಯದ ಸಂಗ್ರಹಣೆ.
Stock exchange helps mobilization of public savings and invest the savings in productive purpose. Thus, stock exchange promotes saving and investments in securities. ಷೇರು ವಿನಿಮಯ ಕೇಂದ್ರಗಳು ಸಾರ್ವಜನಿಕರಿಂದ ಉಳಿತಾಯವಾಗಿರ್ತಕ್ಕಂಥ ಹಣವನ್ನು ಉತ್ಪಾದಿತ ಚಟುವಟಿಕೆಗಳಲ್ಲಿ ಅಂದರೆ ಕಂಪನಿಯ ಷೇರುಗಳಲ್ಲಿ ಅದನ್ನು ಹೂಡಿಕೆ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಳಿತಾಯ ಮಾಡಿರ್ತಕ್ಕಂಥ ಹಣದಿಂದ ಅವರು ಹೂಡಿಕೆ ಮಾಡಿಸೋದ್ರಿಂದ ಅಲ್ಲಿ ಏನಾಗ್ತದೆ, ಸೊ ಅವ್ರಿಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಹಾಗಾಗಿ ಷೇರು ವಿನಿಮಯ ಕೇಂದ್ರ ಉಳಿತಾಯ ಮಾಡುವುದು ಮತ್ತು ಹೂಡಿಕೆ ಮಾಡುವುದನ್ನು ಬಂಡವಾಳ ಪತ್ರಗಳಲ್ಲಿ ಅಥವಾ ಷೇರುಗಳಲ್ಲಿ ಇದು ಉತ್ತೇಜನವನ್ನು ಮಾಡುತ್ತೆ. ದ ನೆಕ್ಸ್ಟ್ ಕ್ಯಾಪಿಟಲ್ ಫಾರ್ಮೇಷನ್, ಬಂಡವಾಳದ ಶೇಖರಣೆ. ಸ್ಟಾಕ್ ಎಕ್ಸ್ಚೇಂಜ್ ಹೆಲ್ಪ್ಸ್ ದ ಪೀಪಲ್ ಟು ನೋ ದ ಕರೆಂಟ್ ಪ್ರೈಸಸ್ ಆಫ್ ಸೆಕ್ಯೂರಿಟೀಸ್. This information is useful to the people to know those securities that yield higher returns and including the people to save and invest. ಷೇರು ವಿನಿಮಯ ಕೇಂದ್ರಗಳು ಸಾರ್ವಜನಿಕರಿಗೆ ಷೇರುಗಳ ಬೆಲೆಗಳಲ್ಲಿ ಏರಿಕೆ ಮತ್ತು ಇಳಿಕೆಗಳನ್ನು ಒಂದು ಮಾಹಿತಿಯನ್ನು ಒದಗಿಸಿಕೊಡ್ತದೆ ಮತ್ತು ಯಾವ ಕಂಪನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಮಗೆ ಹೆಚ್ಚು ಲಾಭವನ್ನು ತಂದುಕೊಡ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಇದೇನು ಮಾಡುತ್ತೆ, ಒದಗಿಸಿಕೊಡುತ್ತೆ ಷೇರು ವಿನಿಮಯ ಮಾರುಕಟ್ಟೆ. ಇದರಿಂದಾಗಿ ಸಾರ್ವಜನಿಕರಿಗೆ ಬಂಡವಾಳದ ಶೇಖರಣೆ ಏನಾಗ್ತದೆ, ಇಲ್ಲಿ ವೃದ್ಧಿಯಾಗ್ತದೆ. ಎಕನಾಮಿಕ್ ಬ್ಯಾರೋಮೀಟರ್, ಆರ್ಥಿಕತೆಯ ಮಾಪಕ ಯಂತ್ರ. Stock exchange serves as a barometer of the economy. The stock exchange indicates the sign of future trends in economic, social, and political environment. They indicates capital market booms and depressions in the economy. ಷೇರು ವಿನಿಮಯ ಕೇಂದ್ರ ಒಂದು ಆರ್ಥಿಕತೆಯ ಮಾಪನ ಯಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತದೆ. ಈ ಷೇರು ವಿನಿಮಯ ಕೇಂದ್ರ ಭವಿಷ್ಯದ ಏರಿಳಿತಗಳನ್ನು ಆರ್ಥಿಕತೆಯಲ್ಲಿ ಆಗಿರ್ಬೋದು, ಸಾಮಾಜಿಕತೆಯಲ್ಲಿ ಆಗಿರ್ಬೋದು ಅಥವಾ ರಾಜಕೀಯ ವಾತಾವರಣದಲ್ಲಿ ಆಗಿರ್ಬೋದು, ಇವುಗಳನ್ನು ಏನು ಮಾಡ್ತದೆ, ಇವುಗಳನ್ನು ಮಾಪಕ ಯಂತ್ರ ಮಾಡೋದರ ಮುಖಾಂತರವಾಗಿ ಈ ಷೇರು ವಿನಿಮಯ ಕೇಂದ್ರಗಳು ಇವುಗಳನ್ನು ಬಿಂಬಿಸ್ತವೆ. ಮತ್ತು ಬಂಡವಾಳ ಮಾರುಕಟ್ಟೆಗಳಲ್ಲಿ ಏರಿಳಿತಗಳನ್ನು ಕೂಡ ಈ ಒಂದು ಷೇರು ವಿನಿಮಯ ಕೇಂದ್ರಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತದೆ. ದ ನೆಕ್ಸ್ಟ್ ಸ್ಪೆಕ್ಯುಲೇಷನ್, ಸಟ್ಟ ವ್ಯಾಪಾರ. ಸ್ಪೆಕ್ಯುಲೇಷನ್ ಮೀನ್ಸ್ ಮೇಕಿಂಗ್ ಪ್ರಾಫಿಟ್ ಆರ್ ಲಾಸ್ ಥ್ರೂ ಫಾರ್ವರ್ಡ್ ಆರ್ ಫ್ಯೂಚರ್ ಟ್ರೇಡಿಂಗ್ ಇನ್ ಶೇರ್ಸ್. ಸಟ್ಟ ವ್ಯಾಪಾರ ಅಂತಂದರೆ ಭವಿಷ್ಯದ ದಿನಗಳಲ್ಲಿ ಷೇರುಗಳ ಬೆಲೆಗಳು ಹೆಚ್ಚಿದಾಗ ಮಾರಾಟ ಮಾಡುವುದು, ಷೇರುಗಳ ಬೆಲೆಗಳು ಕಡಿಮೆ ಇದ್ದಾಗ ಕೊಂಡುಕೊಳ್ಳುವುದು ಮಾಡುವುದರ ಮುಖಾಂತರವಾಗಿ ಏನು ಮಾಡ್ತವೆ, ಸಟ್ಟ ವ್ಯಾಪಾರವನ್ನು ಮಾಡ್ತಾರೆ. ದ ನೆಕ್ಸ್ಟ್ ಪಬ್ಲಿಕ್ ಡೆಬ್ಟ್, ಸಾರ್ವಜನಿಕ ಸಾಲ. ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದ ಬೆಸ್ಟ್ ಮಾರ್ಕೆಟ್ ಫಾರ್ ಗೌರ್ಮೆಂಟ್ ಏಜೆನ್ಸೀಸ್ ಟು ರೈಸ್ ಪಬ್ಲಿಕ್ ಡೆಬ್ಟ್ ಬೈ ಸೆಲ್ಲಿಂಗ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಬಾಂಡ್ಸ್. ಚೀಫ್ ಬೈಯರ್ಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಬ್ಯಾಂಕ್ಸ್, LIC, ಪ್ರಾವಿಡೆಂಟ್ ಫಂಡ್ ಇನ್ಸ್ಟಿಟ್ಯೂಷನ್ಸ್. ಷೇರು ವಿನಿಮಯ ಕೇಂದ್ರಗಳ ಮುಖಾಂತರ ಸರ್ಕಾರಿ ಸಂಸ್ಥೆಗಳು ಸಾರ್ವಜನಿಕ ಸಾಲವನ್ನು ಎತ್ತಲಿಕ್ಕೆ ಸುಲಭವಾಗ್ತದೆ. ಯಾವ ರೀತಿಯಾಗಿ ಅಂತಂದರೆ, ಸರ್ಕಾರಿ ಸಂಸ್ಥೆಗಳ ಕೆಲವೊಂದು ಬಂಡವಾಳ ಪತ್ರಗಳನ್ನು ಮತ್ತು ಬಾಂಡ್ಗಳನ್ನು ಮಾರಾಟ ಮಾಡೋದರ ಮುಖಾಂತರವಾಗಿ ಇಲ್ಲಿ ತಮಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ಸಂಗ್ರಹಿಸ್ತವೆ ಸರ್ಕಾರಿ ಸಂಸ್ಥೆಗಳು. ಸೊ ಇಂತಹ ಸರ್ಕಾರಿ ಸಂಸ್ಥೆಗಳು ಮಾರಾಟ ಮಾಡ್ತಕ್ಕಂಥ ಬಂಡವಾಳ ಪತ್ರಗಳು ಮತ್ತು ಬಾಂಡ್ಗಳನ್ನು ಯಾರು ಮುಖ್ಯವಾಗಿ ಇಲ್ಲಿ ಕೊಂಡುಕೊಳ್ತಾರೆ ಅಂತ ನೋಡಿದಾಗ ಬ್ಯಾಂಕ್ಗಳು, LIC ಮತ್ತು ಪ್ರಾವಿಡೆಂಟ್ ಫಂಡ್ನ ಸಂಸ್ಥೆಗಳು ಇಂತಹ ಸರ್ಕಾರಿ ಸಂಸ್ಥೆಗಳ ಬಂಡವಾಳ ಪತ್ರಗಳು ಮತ್ತು ಬಾಂಡ್ಗಳನ್ನು ಕೊಂಡುಕೊಳ್ತವೆ. ದ ನೆಕ್ಸ್ಟ್ ಎವ್ಯಾಲ್ಯೂಯೇಷನ್ ಆಫ್ ಸೆಕ್ಯೂರಿಟೀಸ್, ಬಂಡವಾಳ ಪತ್ರಗಳ ಮೌಲ್ಯಮಾಪನ. The price quotations on stock exchange help in determining real worth of the securities. It determines market value of the firm. ಷೇರು ವಿನಿಮಯ ಕೇಂದ್ರ ಒಂದು ಕಂಪನಿಯ ಷೇರುಗಳ
ಮೌಲ್ಯಮಾಪನ ಅಂದರೆ ಬೆಲೆಗಳ ನಿರ್ಧಾರಣೆಯನ್ನು ಇಲ್ಲಿ ಮಾಡಲಿಕ್ಕೆ ಸುಲಭವಾಗ್ತದೆ. ಯಾವ ರೀತಿಯಾಗಿ ಅಂತ ನೋಡಿದಾಗ ಅವುಗಳನ್ನು ಷೇರುಗಳನ್ನು, ಒಂದು ಕಂಪನಿ ಷೇರುಗಳನ್ನು ಈ ಅಧಿಕರಣ ಮಾಡೋದ್ರ ಮುಖಾಂತರವಾಗಿ ಒಂದು ಕಂಪನಿಯ ಮೌಲ್ಯ ಕೂಡ ಇಲ್ಲಿ ನಿರ್ಧಾರಣೆ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಷೇರು ವಿನಿಮಯ ಪೇಟೆಗಳ ಮುಖಾಂತರವಾಗಿ. ಪಾರ್ಟಿಸಿಪೆಂಟ್ಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್, ಷೇರು ವಿನಿಮಯ ಪೇಟೆಯಲ್ಲಿ ಭಾಗವಹಿಸುವವರು. ದ ಫಾಲೋಯಿಂಗ್ ಆರ್ ದಿ ಪಾರ್ಟಿಸಿಪೆಂಟ್ಸ್ ಇನ್ ಸ್ಟಾಕ್ ಎಕ್ಸ್ಚೇಂಜಸ್. ಷೇರು ವಿನಿಮಯ ಪೇಟೆಯಲ್ಲಿ ಯಾವ್ಯಾವ ವ್ಯಕ್ತಿಗಳು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಇರುತ್ತಾರೆ ಅಂತೇಳಿ ನೋಡೋಣ. ಸೊ ಅಲ್ಲಿ ಫಸ್ಟ್ ಒನ್ ನೋಡಿ, ಬ್ರೋಕರ್ಗಳು. ಎ ಬ್ರೋಕರ್ ಈಸ್ ಎನ್ ಏಜೆಂಟ್ ಹೂ ಬೈಸ್ ಆ್ಯಂಡ್ ಸೆಲ್ಸ್ ಸೆಕ್ಯೂರಿಟೀಸ್ ಆನ್ ಬಿಹಾಫ್ ಆಫ್ ನಾನ್ ಮೆಂಬರ್ಸ್ ಫಾರ್ ಹಿಸ್ ಸರ್ವೀಸಸ್. ಈ ಚಾರ್ಜ್ ಕಮಿಷನ್ ಆರ್ ಬ್ರೋಕರೇಜ್. ಬ್ರೋಕರ್ಗಳು ಒಬ್ಬ ಸದಸ್ಯರ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅವರು ಬಂಡವಾಳ ಪತ್ರಗಳನ್ನು ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡುವುದು. ಯಾರ ಸಲುವಾಗಿ? ಯಾರು ಸದಸ್ಯತ್ವವನ್ನು ಹೊಂದಿರುವುದಿಲ್ಲ ಷೇರು ವಿನಿಮಯ ಕೇಂದ್ರಗಳಲ್ಲಿ, ಅವರ ಸಲುವಾಗಿ ಇವರು ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಸೊ ಇವರು ಕಮಿಷನ್ನು ಅಥವಾ ಒಂದು ಬ್ರೋಕರೇಜ್ ಸಲುವಾಗಿ ಇವರು ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ದ ನೆಕ್ಸ್ಟ್ ಸೆಕೆಂಡ್, ಜಾಬರ್ ಈಸ್ ಆನ್ independent dealer in securities. He deals in his own name. He specializes in a limited number of securities. He cannot deal directly with non-members. He deals with the other jobbers and brokers. ನೆಕ್ಸ್ಟ್ ಎರಡನೇದು ಜಾಬರರು ಅಂತ ಕರೀತೇವೆ. ಈ ಜಾಬರರು ಸ್ವತಂತ್ರವಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಇವರು ತಮ್ಮ ಸ್ವಂತ ಹೆಸರಿನಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ ಷೇರು ವಿನಿಮಯ ಕೇಂದ್ರಗಳಲ್ಲಿ. ಈ ಜಾಬರರು ನೇರವಾಗಿ ಸದಸ್ಯರಲ್ಲದ ವ್ಯಕ್ತಿಗಳೊಂದಿಗೆ ತಮ್ಮ ಕಾರ್ಯಚಟುವಟಿಕೆಯನ್ನು ಮಾಡೋದಿಲ್ಲ. ಇವರು ಜಾಬರರು ಬ್ರೋಕರ್ಗಳ ಸಂಪರ್ಕದೊಂದಿಗೆ ಇವರು ಏನು ಮಾಡ್ತಿರ್ತಾರೆ, ತಮ್ಮ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ. ದ ನೆಕ್ಸ್ಟ್ ಮೂರನೇದು, ತರ್ವಾನಿ ವಾಲಾಸ್. These type of operators are found on Bombay Stock Exchange only. They combine the functions of both jobbers and brokers. They may act on behalf of non-members, investors or in their own name. ನೆಕ್ಸ್ಟ್ ತರ್ವಾನಿ ವಾಲಾಗಳು ಅಂತ ಕರಿತೇವೆ. ಸೊ ಇವರು ಒಂದು ರೀತಿಯಾಗಿರ್ತಕ್ಕಂಥ ಸದಸ್ಯರು. ಕೇವಲ ನಾವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಮಾತ್ರ ಇವರನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಇವರು ತಮ್ಮ ಕಾರ್ಯಚಟುವಟಿಕೆ ಯಾವ ರೀತಿಯಾಗಿ ಮಾಡ್ತಾ ಇರ್ತಾರೆ ಅಂತಂದರೆ, ಬ್ರೋಕರ್ಗಳು ಮತ್ತು ಜಾಬರ್ಗಳು ಇಬ್ಬರೂ ಮಾಡ್ತಕ್ಕಂಥ ಕೆಲಸಗಳನ್ನು ಈ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ಅವರನ್ನು ನಾವು ತರ್ವಾನಿ ವಾಲಾಗಳು ಅಂತ ಕರಿತೇವೆ. ದ ನೆಕ್ಸ್ಟ್ ರೆಮಿಸೇಯರ್ಗಳು. ದೇ ಆರ್ ದ ಸಬ್ ಬ್ರೋಕರ್ಸ್ ಅಪಾಯಿಂಟೆಡ್ ಬೈ ದಿ ಬ್ರೋಕರ್ಸ್ ಟು ಕ್ರಿಯೇಟ್ ಬಿಸ್ನೆಸ್ ಫಾರ್ ದೆಮ್. ಈ ರೆಮಿಸಿಯರ್ಗಳನ್ನು ಬ್ರೋಕರ್ಗಳು ನೇಮಕಾತಿ ಮಾಡಿಕೊಂಡಿರ್ತಾರೆ. ಇವರನ್ನು ನಾವು ಉಪ ಬ್ರೋಕರ್ಗಳು ಅಂತ ನಾವು ಕರಿತೇವೆ. ಅಂದರೆ ಬ್ರೋಕರ್ನ ಸಹಾಯಕರಾಗಿ ಇವರು ಏನು ಮಾಡ್ತಿರ್ತಾರೆ, ತಮ್ಮ ಕಾರ್ಯವನ್ನು ಮಾಡ್ತಿರ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ನೋಡಿ, authorized clerks. The stock exchange authorities their brokers to appoint employees to carry on business on their behalf. So the brokers, they have been appointed as a authorized clerks. Okay, they have been appointed as a authorized clerks. ಅಧಿಕೃತ ಗುಮಾಸ್ತರು ಅಂತ ಕರಿತೇವೆ. ಷೇರು ವಿನಿಮಯ ಕೇಂದ್ರದಲ್ಲಿ ಬ್ರೋಕರ್ಗಳು ಏನು ಮಾಡ್ತಾರೆ, ತಮ್ಮ ಕಾರ್ಯಚಟುವಟಿಕೆಗೆ ಸಹಾಯಕವಾಗಲಿ ಅಂತೇಳಿ ಅವ್ರು ಏನು ಮಾಡ್ತಾರೆ, ಕೆಲವೊಬ್ಬ ನೌಕರರನ್ನು ಅವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಅವರನ್ನು ನಾವು ಅಧಿಕೃತ ಗುಮಾಸ್ತರು ಅಂತ ನಾವು ಕರಿತೇವೆ. ಓಕೆ, ಸೊ ಇಲ್ಲಿ ಅವ್ರನ್ನ ನೇಮಕಾತಿ ಮಾಡಿಕೊಳ್ಳೋ ಉದ್ದೇಶ ಏನಂತಂದರೆ, ಬ್ರೋಕರ್ಗಳು ಅಧಿಕೃತ ಗುಮಾಸ್ತರನ್ನು ನೇಮಕಾತಿ ಮಾಡಿಕೊಳ್ಳೋ ಉದ್ದೇಶ ಏನಂತಂದರೆ, ಸೊ ಅವರಿಗೆ ಕೆಲಸಕ್ಕೆ ಸಹಾಯಕವಾಗಲಿ ಅಂತೇಳಿ ಅವ್ರು ಏನು ಮಾಡ್ತಾರೆ, ಅಧಿಕೃತ ಗುಮಾಸ್ತರನ್ನು ನಾವು
ಖಾತೆಯನ್ನ ಮಾಡ್ಕೊಳ್ತಾರೆ ಯಾರು ಬ್ರೋಕರ್ಗಳು. ಸೊ ನೆಕ್ಸ್ಟ್ 6th ಪಾಯಿಂಟ್ ನೋಡಿ, ಸ್ಪೆಕ್ಯುಲೇಟರ್ಸ್. They are brokers or jobbers who want to make profit on the basis of the difference between purchase and selling prices of the securities in the future trading. They have been traded the differences in the price of the shares or securities, okay, in the future trading. Those are called as speculators. ಸೊ ಇವರನ್ನ ನಾವು ಸಟ್ಟ ವ್ಯಾಪಾರಿಗಳು ಅಂತ ಕರಿತೇವೆ. ಸಟ್ಟ ವ್ಯಾಪಾರಿಗಳು ಯಾರು ಅಂತಂದ್ರೆ ಇವರು ಬ್ರೋಕರು ಮತ್ತೆ ಜಾಬರ್ ತರನೇ ತಮ್ಮ ಲಾಭವನ್ನ ಮಾಡ್ತಾ ಇರ್ತಾರೆ. ಓಕೆ, ಸೊ ಇವರು ಶೇರ್ಗಳನ್ನ ಕೊಂಡುಕೊಳ್ಳುವ ಮತ್ತು ಮಾರಾಟ ಮಾಡುವ ಬೆಲೆಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸದ ಆಧಾರದ ಮೇಲೆ ಇವರು ಏನ್ ಮಾಡ್ತಿರ್ತಾರೆ, ತಮ್ಮ ಲಾಭವನ್ನ ಗಳಿಕೆಯನ್ನ ಮಾಡ್ತಾ ಇರ್ತಾರೆ. ಭವಿಷ್ಯದಲ್ಲಿ ಅವರನ್ನು ನಾವು ಸಟ್ಟ ವ್ಯಾಪಾರಿ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ, ದ ಸ್ಪೆಕ್ಯುಲೇಟರ್ಸ್ ಆರ್ ನೌನ್ ಬೈ ಡಿಫರೆಂಟ್ ನೇಮ್ಸ್. ನಾವು ಸಟ್ಟ ವ್ಯಾಪಾರಿಗಳನ್ನ ಹಲವಾರು ಹೆಸರುಗಳಿಂದ ನಾವು ಕರಿತೇವೆ ಅಥವಾ ಅಂತಹ ಚಟುವಟಿಕೆ ಮಾಡೋದನ್ನ ನಾವು ನೋಡ್ತೇವೆ ಷೇರು ವಿನಿಮಯ ಕೇಂದ್ರದಲ್ಲಿ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, ಎ ಬುಲ್ ಬ್ರಾಕೆಟ್ ಅಲ್ಲಿ ತೇಜಿವಾಲಾ. He is a speculator who expects the future rise in prices of securities. ಬುಲ್ ಅಂತಂದ್ರೆ ಇದನ್ನು ನಾವು ಗೂಳಿ ಅಂತ ಕರಿತೇವೆ ಅಥವಾ ಕನ್ನಡದಲ್ಲಿ ತೇಜಿವಾಲಾ. ಸೊ ಈ ಸಟ್ಟ ವ್ಯಾಪಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಭವಿಷ್ಯದಲ್ಲಿ ಯಾವ ರೀತಿಯಾಗಿ ಷೇರುಗಳ ಬೆಲೆಗಳು ಏರಿಕೆ ಆಗ್ತವೆ ಅನ್ನೋದನ್ನ ಇವ್ರು ಏನ್ ಮಾಡ್ತಾರೆ, ನಿರ್ಧಾರಣೆಯನ್ನ ಮಾಡ್ತಾರೆ. ಓಕೆ, ದ ನೆಕ್ಸ್ಟ್ ಸೆಕೆಂಡ್ ಒನ್, ಬಿಯರ್ ಬ್ರಾಕೆಟ್ ಅಲ್ಲಿ ಮಂಡಿವಾಲಾ. ಈ ಎಕ್ಸ್ಪೆಕ್ಟ್ಸ್ ಫ್ಯೂಚರ್ ಫಾಲ್ ಇನ್ ದ ಪ್ರೈಸ್ ಆಫ್ ಸೆಕ್ಯೂರಿಟೀಸ್. ಬಿಯರ್ ಅಂತಂದ್ರೆ ಕರಡಿ ಅಂತ ಕರಿತೇವೆ. ಓಕೆ, ಸೊ ಈ ಸಟ್ಟ ವ್ಯಾಪಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಭವಿಷ್ಯದ ದಿನಗಳಲ್ಲಿ ಷೇರುಗಳ ಬೆಲೆಗಳನ್ನು ಕುಸಿತವೆ ಅನ್ನೋದನ್ನ ಇವರು ಭವಿಷ್ಯದಲ್ಲಿ ನಿರ್ಧಾರಣೆಯನ್ನ ಮಾಡ್ತಾರೆ. ದ ನೆಕ್ಸ್ಟ್ ಸಿ, ಸ್ಟಾಕ್ ಆಪರೇಟ್ಸ್ ಇನ್ ಎ ನ್ಯೂ ಮಾರ್ಕೆಟ್. He applies for large number of shares in the new issue by paying application and allotment money. ಸ್ಟಾಗ್ ಅಂತಂದ್ರೆ ಜಿಂಕೆ ಅಥವಾ ಚಿಗರೆ ಅಂತ ಕರಿತೇವೆ. ಓಕೆ, ಸೊ ಇವರು ಹೊಸ ಮಾರುಕಟ್ಟೆಯಲ್ಲಿ ಅಂದ್ರೆ ಹೊಸ ಷೇರು ವಿನಿಮಯ ಮಾರುಕಟ್ಟೆಯಲ್ಲಿ ಏನ್ ಮಾಡ್ತಾರೆ, ಒಂದು ಬೃಹತ್ ಪ್ರಮಾಣದ ಷೇರುಗಳನ್ನ ಕೊಂಡುಕೊಳ್ಳಿಕ್ಕೆ ಇವ್ರು ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಮತ್ತೆ ಅಲಾಟ್ಮೆಂಟ್ ಮನಿ. ಓಕೆ, ಷೇರುಗಳ ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ ಮನಿಯನ್ನು ಇವ್ರು ಏನ್ ಮಾಡ್ತಾರೆ, ಪಾವತಿ ಮಾಡಿಬಿಟ್ಟು ಕೊಂಡ್ಕೊಳ್ತಾರೆ. ಅಂತಹ ಸಟ್ಟ ವ್ಯಾಪಾರಿಗಳನ್ನು ನಾವೇಂತ ಕರಿತೀವಿ, ಸ್ಟ್ಯಾಗ್ ಸಟ್ಟ ವ್ಯಾಪಾರಿಗಳು ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್ ಡಿ, ಲ್ಯಾಮ್ ಡಕ್. When the beer operator finds it difficult to meet his obligations, he struggles like a lame duck. This happens when the price do not fall as expected by the beer. ಸೊ ಇದನ್ನು ನಾವು ಕನ್ನಡದಲ್ಲಿ ಲ್ಯಾಮ್ ಡಕ್ ಅಂತಾನೆ ಕರಿತೇವೆ, ಅಂದ್ರೆ ಕುಂಟು ಬಾತುಕೋಳಿ ಅಂತ ಕರಿತೇವೆ. ಓಕೆ, ವೆನ್ ದ ಇಲ್ಲಿ ಸಟ್ಟ ವ್ಯಾಪಾರಿಗಳು ಅಂದ್ರೆ ಬಿಯರ್ ಮಂಡಿವಾಲ ಅಥವಾ ಕರಡಿಯ ಸಟ್ಟ ವ್ಯಾಪಾರಿಗಳು ಏನಿರ್ತಾರೆ, ಆ ವ್ಯಾಪಾರಿಗಳು ನಿರ್ಧಾರಣೆ ಮಾಡಿರ್ತಕ್ಕಂಥ ಷೇರುಗಳ ದರ ಏನಾದ್ರು ಕುಸಿದೇ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಸೊ ಈ ವ್ಯಕ್ತಿಗಳು ಯಾರು ಲ್ಯಾಮ್ ಡಕ್ ಅವರು ಅಥವಾ ಕುಂಟು ಬಾತುಕೋಳಿ ಸಟ್ಟ ವ್ಯಾಪಾರಸ್ಥರು ಏನ್ ಮಾಡ್ತಾರೆ, ಇದನ್ನ ತಮ್ಮ ಕಾರ್ಯನಿರ್ವಹಣೆಯನ್ನ ಮಾಡ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE. The Bombay Stock Exchange, it was situated in Mumbai, was established in 1875 under the name of Native Share and Stock Broker Association of Bombay. It is the first stock exchange in the country in India. ಬಾಂಬೆ ಷೇರು ವಿನಿಮಯ ಕೇಂದ್ರ. ಈ ಬಾಂಬೆ ಷೇರು ವಿನಿಮಯ ಕೇಂದ್ರವನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ 1875ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಈ ಬಾಂಬೆ ಷೇರುಪೇಟೆ ಅಥವಾ ಷೇರು ವಿನಿಮಯ ಕೇಂದ್ರವನ್ನ ಷೇರು ದಲ್ಲಾಳಿ ಸಂಸ್ಥೆಯ ನೇಟಿವ್ ಬ್ರೋಕರ್ಸ್ ಎಂಬ ಸಂಸ್ಥೆಯು ಇದು ಸ್ಥಾಪನೆ ಮಾಡಿ ತನ್ನ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇರುತ್ತದೆ. ನೆಕ್ಸ್ಟ್ ಬೋಲ್ಟ್, BOLT. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆನ್ಲೈನ್ ಟ್ರೇಡಿಂಗ್ ಅಂತ ಇದನ್ನ ನಾವು ಕರಿತೇವೆ. ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ವರ್ಕಿಂಗ್ ಆನ್ ವಿತ್ ಮಾಡರ್ನ್ ಕಂಪ್ಯೂಟರೈಸ್ಡ್ ಟೆಕ್ನಿಕ್ಸ್ ಫಾರ್ ಟ್ರೇಡಿಂಗ್.
When the BSE faced with stiff competition from NSE, the BSE had to change its system of trading and operations through computerized system on 14 March 1995. ಬಾಂಬೆ ಷೇರು ವಿನಿಮಯ ಕೇಂದ್ರ ಅಂತರ್ಜಾಲ ಆಧಾರಿತ ವ್ಯಾಪಾರ ಅಂತ ಕರೀತೇವೆ. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಮತ್ತು ಬಾಂಬೆ ಷೇರು ವಿನಿಮಯ ಕೇಂದ್ರ ನಡುವೆ ಪೈಪೋಟಿಗೆ ಬಂದಾಗ ಬಾಂಬೆ ಷೇರು ವಿನಿಮಯ ಕೇಂದ್ರವು ತನ್ನ ಎಲ್ಲ ಕಾರ್ಯಚಟುವಟಿಕೆಯನ್ನು ಅಂತರ್ಜಾಲ ಆಧಾರಿತ ಅಥವಾ ಕಂಪ್ಯೂಟರೀಕರಣ ಆಧಾರಿತ ಆಗಿರತಕ್ಕಂಥ ಚಟುವಟಿಕೆಯನ್ನು 14 ಮಾರ್ಚ್ 1995ರಿಂದ ಅದನ್ನ ಏನ್ ಮಾಡುತ್ತೆ, ತನ್ನ ಚಲಾವಣೆಯಲ್ಲಿ ತರುತ್ತೆ. ನೆಕ್ಸ್ಟ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಸ್ ಆಫ್ ಇಂಡಿಯಾ, ರಾಷ್ಟ್ರೀಯ ಷೇರು ವಿನಿಮಯ ಪೇಟೆ ಅಥವಾ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅಂತ ನಾವು ಇದನ್ನ ಕರಿತೇವೆ. The National Stock Exchange of India Limited was established on the basis of the recommendations of the high-powered study group under the chairmanship of Peherwani for establishment of new stock exchanges. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಇದು ಒಂದು ಉನ್ನತ ಮಟ್ಟದ ಸಮಿತಿಯ ಆಧಾರದ ಮೇಲೆ ಆ ಸಮಿತಿಯ ಅಧ್ಯಕ್ಷ ಪೆಹರ್ವಾನಿ ಅವರ ಅಧ್ಯಕ್ಷತೆಯಲ್ಲಿ ಈ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅನ್ನೋದು ಸ್ಥಾಪನೆಯಾಗಿದೆ. ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಮುಂಬೈ ಇನ್ ನವೆಂಬರ್ 1992 ವಿತ್ ದ ಈಕ್ವಿಟಿ ಕ್ಯಾಪಿಟಲ್ ಆಫ್ ₹25 crores. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ಮುಂಬೈನಲ್ಲಿ ನವೆಂಬರ್ 1992ರಲ್ಲಿ ಸ್ಥಾಪನೆಯಾಯಿತು. ಇದು ಒಟ್ಟು 25 ಕೋಟಿಯ ಬಂಡವಾಳದೊಂದಿಗೆ ಇದು ಸ್ಥಾಪನೆ ಆಗಿರ್ತದೆ. ಓಕೆ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ಆಬ್ಜೆಕ್ಟಿವ್ಸ್ ಆಫ್ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ರಾಷ್ಟ್ರೀಯ ಷೇರು ಪೇಟೆ ಅಥವಾ ಷೇರು ವಿನಿಮಯ ಕೇಂದ್ರದ ಉದ್ದೇಶಗಳು. NSE ವಾಸ್ ಸೆಟ್ ಅಪ್ ಟು ರಿಯಲೈಸ್ ದ ಫಾಲೋಯಿಂಗ್ ಆಬ್ಜೆಕ್ಟಿವ್ಸ್. ಸೊ ಅಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, to cover wide area of geographical locations. The NSE will covering the overall geographical locations of the country in each and every corner of the country. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ಭಾರತದಲ್ಲಿ ಇರತಕ್ಕಂಥ ಎಲ್ಲ ಭೌಗೋಳಿಕ ಪ್ರದೇಶಗಳಲ್ಲಿ ಕೂಡ ತನ್ನ ಕಾರ್ಯಚಟುವಟಿಕೆಯನ್ನು ಮಾಡಲಿಕ್ಕೆ ಇದು ಸಹಾಯಕವಾಗ್ತದೆ. ಶೇರುಗಳನ್ನು ಕೊಂಡುಕೊಳ್ಳೋದಾಗಿರ್ಬೋದು ಮತ್ತೆ ಅದನ್ನ ಮಾರಾಟ ಮಾಡಲಿಕ್ಕೆ. The next second point ನೋಡಿ, to provide a nationwide trading facilities for equities, debt instruments. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ರಾಷ್ಟ್ರಾದ್ಯಂತ ಷೇರುಗಳನ್ನ ಮತ್ತೆ ಸಾಲಪತ್ರಗಳನ್ನ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಸಹಾಯಕವಾಗಿ ಇದು ಸ್ಥಾಪನೆಯಾಗಿರ್ತದೆ. Next, third point, to provide an equal access and fair, efficient and transparent securities market to investors using electronic trading systems. So the NSE will provide a fair and transparent securities market to the investors to access through the online trading system. ರಾಷ್ಟ್ರೀಯ ಷೇರು ವಿನಿಮಯ ಪೇಟೆ ಅಥವಾ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ಪಾರದರ್ಶಕವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಅಥವಾ ಅಡ್ಡಿ ಆತಂಕಗಳು ಬರದೇ ಇರೋ ರೀತಿಯಾಗಿ ಅವರು ಏನ್ ಮಾಡ್ತಾರೆ, ತಮ್ಮ ಅಂತರ್ಜಾಲ ಆಧಾರಿತ ವ್ಯವಸ್ಥೆಯನ್ನು ಕೂಡ ಸ್ಥಾಪನೆಯನ್ನ ಮಾಡಿರ್ತಾರೆ. ದ ನೆಕ್ಸ್ಟ್ ಫೋರ್ತ್ ಒನ್, to protect the interest of the investors. ರಾಷ್ಟ್ರೀಯ ಷೇರು ವಿನಿಮಯ ಪೇಟೆಯು ಹೂಡಿಕೆದಾರರ ಹಿತಾಸಕ್ತಿಯನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕೆ ಹಲವಾರು ವಿಷಯಗಳನ್ನ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಅಥವಾ ತನ್ನ ಕಾರ್ಯಚಟುವಟಿಕೆಯಲ್ಲಿ ಅಳವಡಿಸಿಕೊಂಡಿರುತ್ತದೆ. ದ ನೆಕ್ಸ್ಟ್ ಫಿಫ್ತ್ ಒನ್,
to provide the listing facilities to public sector undertaking. ಸೊ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತಂದ್ರೆ ಲೈಕ್ ಗವರ್ನಮೆಂಟ್ ಕಂಪನೀಸ್ ಇದರಲ್ಲಿ ಬರ್ತದೆ. ಓಕೆ, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ಸಾರ್ವಜನಿಕ ಸಂಸ್ಥೆಗಳನ್ನ ಯಾದೀಕರಣ ಮಾಡಲಿಕ್ಕೆ ಅಥವಾ ಪಟ್ಟಿಯನ್ನು ಮಾಡಲಿಕ್ಕೆ ಕೂಡ ಇದು ಒಂದು ಸಿದ್ಧ ಮಾರುಕಟ್ಟೆಯನ್ನು ಒದಗಿಸಿಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದ ನೆಕ್ಸ್ಟ್ 6th ಪಾಯಿಂಟ್, ಟು ಎನ್ಕರೇಜ್ ದ ಡೆಪ್ಟ್ ಮಾರ್ಕೆಟ್. ರಾಷ್ಟ್ರೀಯ ಷೇರುಪೇಟೆಯು ಸಾಲದ ಮಾರುಕಟ್ಟೆಯನ್ನ ಉತ್ತೇಜನ ಮಾಡಲಿಕ್ಕೆ ಕೂಡ ಒಂದು ಅವಕಾಶವನ್ನ ಮಾಡಿಕೊಡುತ್ತದೆ. ದ ನೆಕ್ಸ್ಟ್ 7th ಪಾಯಿಂಟ್, ಟು ಪ್ರೊಟೆಕ್ಟ್ ಮೆಂಬರ್ಸ್ ಫ್ರಮ್ ದಿ ಡಿಫಾಲ್ಟ್ ರಿಸ್ಕ್. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ಎಲ್ಲ ಹೂಡಿಕೆದಾರರ ಹಿತಾಸಕ್ತಿಯನ್ನ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನ ಅಥವಾ ನಷ್ಟ ಅನುಭವಿಸಿದ್ರೆ ಅವರ ಎಲ್ಲ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಲಿಕ್ಕೆ ಇದೊಂದು ಸಿದ್ಧ ಮಾರುಕಟ್ಟೆಯಾಗಿ ಸ್ಥಾಪನೆಯಾಗಿರ್ತದೆ. ದ ನೆಕ್ಸ್ಟ್ 8th ಪಾಯಿಂಟ್, ಟು ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ದ ಫೈನಾನ್ಸ್ ಪ್ರೊಫೆಷನಲ್ಸ್. ಆರ್ಥಿಕ ವೃತ್ತಿಪರರಿಗೆ ಇದು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಉದ್ಯೋಗವನ್ನ ಏನ್ ಮಾಡುತ್ತೆ, ಒದಗಿಸಿಕೊಳ್ಳಲಿಕ್ಕೆ ಇದೊಂದು ಈ ಮಾರುಕಟ್ಟೆ ಯಾವುದು ಷೇರು ವಿನಿಮಯ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅಥವಾ ರಾಷ್ಟ್ರೀಯ ಷೇರುಪೇಟೆ ಇದು ಒಂದು ಮಾರುಕಟ್ಟೆಯಾಗಿ ಇದು ತನ್ನ ಕಾರ್ಯವ್ಯಾಪ್ತಿಯನ್ನ ಅಥವಾ ಉದ್ದೇಶವನ್ನ ಒಳಗೊಂಡಿರುತ್ತದೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಇದನ್ನು ನಾವು ಶಾರ್ಟ್ ಆಗಿ OTCEI ಅಂತ ನಾವು ಇದನ್ನ ಕರಿತೇವೆ. ಕನ್ನಡದಲ್ಲಿ ಕೂಡ ಸೇಮ್ ಆಸ್ ಇಟ್ ಈಸ್ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ ನಾವು ಇದನ್ನ ಕರಿತೇವೆ. The over-the-counter exchange of India was set up as a company in October 1990 under the Companies Act of 1956 to redress some of the specific problems faced by the investors and medium-sized companies. ಈ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅನ್ನೋದನ್ನ ಒಂದು ರೀತಿಯ ಕಂಪನಿ ರೀತಿಯಲ್ಲಿ ಅಕ್ಟೋಬರ್ 1990ನೇ ಇಸ್ವಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗ್ತದೆ. ಇದನ್ನು ನಾವು ಭಾರತೀಯ ಕಂಪನಿಯ ಕಾಯ್ದೆ 1956ರ ಅಡಿಯಲ್ಲಿ ನಾವು ಈ ಒಂದು ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾವನ್ನು ನಾವು ಸ್ಥಾಪನೆ ಮಾಡಿರ್ತೇವೆ. ಸೊ ಈ ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾವನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನಂತಂದ್ರೆ ಕೆಲವೊಂದು ನಿರ್ದಿಷ್ಟ ತೊಂದರೆಗಳನ್ನ ಇತ್ಯರ್ಥಪಡಿಸಲಿಕ್ಕೋಸ್ಕರವಾಗಿ ಯಾರು ಈ ಒಂದು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ ಅಂತಂದ್ರೆ ಹೂಡಿಕೆದಾರರು ಮತ್ತೆ ಮಧ್ಯಮ ಗಾತ್ರದ ಕಂಪನಿಗಳು. ಇದರಿಂದ ಹೊರಗಡೆ ಬರ್ಲಿಕ್ಕೋಸ್ಕರವಾಗಿ ಈ ಒಂದು ಕಂಪನಿಯನ್ನ ಭಾರತ ಸರ್ಕಾರ ಸ್ಥಾಪನೆಯನ್ನ ಮಾಡಿರ್ತದೆ. The OTCEI fulfills gap by offering the benefit of transparency of transactions, quick deals, faster settlement and better liquidity. ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾವು ಯಾವ ರೀತಿಯಾಗಿ ಕೆಲವೊಂದು ತೊಂದರೆಗಳನ್ನ ಅಡ್ಡಿ ಆತಂಕಗಳನ್ನ ನಿವಾರಣೆ ಮಾಡ್ತದೆ ಅಂತ ನೋಡೋದಾದ್ರೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೋಡೋದರ ಮುಖಾಂತರವಾಗಿ ಮತ್ತೆ ಶೀಘ್ರ ವ್ಯವಹಾರಗಳನ್ನ ಇತ್ಯರ್ಥಪಡಿಸುವುದರ ಮುಖಾಂತರವಾಗಿ ಮತ್ತೆ ಇನ್ನಿತರೆ ಶೀಘ್ರ ವಿಷಯಗಳ ಅಥವಾ ವ್ಯಾಪಾರಗಳ ಇತ್ಯರ್ಥಗಳ ಮಾಡೋದರ ಮುಖಾಂತರ ಮತ್ತು ಉತ್ತಮವಾದ ದ್ರವತ್ವವನ್ನು ಒದಗಿಸುವುದರ ಮುಖಾಂತರವಾಗಿ ಏನ್ ಮಾಡುತ್ತದೆ, ತನ್ನ ನಿರ್ದಿಷ್ಟ ತೊಂದರೆಗಳನ್ನ ಯಾರ್ದು ಹೂಡಿಕೆದಾರದ್ದು ಮತ್ತೆ ಕಂಪನಿಗಳದ್ದು ಇದು ನಿವಾರಣೆ ಮಾಡುತ್ತೆ. ಇಟ್ ವಿಲ್ ಪ್ರೊವೈಡಿಂಗ್ ಎ ನೇಷನ್ ವೈಡ್ ಮಾರ್ಕೆಟ್ ಸ್ಕ್ರೀನ್ ಬೇಸ್ಡ್ ಆಟೋಮೇಟೆಡ್ ಸ್ಟಾಕ್ ಎಕ್ಸ್ಚೇಂಜ್. ಈ ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾವು ರಾಷ್ಟ್ರಾದ್ಯಂತ ತನ್ನ ಕಾರ್ಯಚಟುವಟಿಕೆ ವ್ಯಾಪ್ತಿಯನ್ನು ಹೊಂದಿದ್ದು ಮತ್ತೆ ಇದು ಗಣಕೀಕೃತ ಆಧಾರಿತವಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನ ಮಾಡುತ್ತಾ ಇರ್ತದೆ. ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಬೇಸ್ಡ್ ಆನ್ ದ ಮಾಡೆಲ್ ಆಫ್ ನೇಷನ್ ಅಸೋಸಿಯೇಷನ್ ಆಫ್ ಸೆಕ್ಯೂರಿಟೀಸ್ ಡೀಲರ್ಸ್ ಆಟೋಮೇಟೆಡ್ ಕೋಟೇಶನ್.
ಇದನ್ನು ನಾವು NASDAQ ಅಂತ ಕರಿತೇವೆ. ಇದು ಅಮೆರಿಕದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಲ್ಲಿ ಇರುತ್ತೆ. ಈ ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾವು ಯಾವ ಮಾದರಿಯ ಆಧಾರದ ಮೇಲೆ ಸ್ಥಾಪನೆ ಆಗಿದೆ ಅಂತ ನೋಡೋದಾದ್ರೆ NASDAQ, USA NASDAQ ಅನ್ನೋ ಒಂದು ಸಂಸ್ಥೆಯ ಆಧಾರದ ಮೇಲೆ ಈ ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಏನಾಗಿದೆ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಆಬ್ಜೆಕ್ಟಿವ್ಸ್ ಆಫ್ OTCEI, ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾದ ಉದ್ದೇಶಗಳು. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, to provide facilities to small companies to raise funds from the capital market in an effective manner. The OTCEI will provides to raising the funds in the capital market with the effective manner for the small companies. ಸಣ್ಣ ಕಂಪನಿಗಳಿಗೆ ತಮಗೆ ಬೇಕಾಗಿರುವ ಬಂಡವಾಳಗಳನ್ನು OTCEI ಷೇರುಪೇಟೆಯ ಮೂಲಕ ಸುಲಭವಾಗಿ ಸಂಗ್ರಹಣೆ ಮಾಡುವ ಒಂದು ಅವಕಾಶವನ್ನು ಒದಗಿಸಿಕೊಡುತ್ತದೆ. The next second point, to provide a convenient and an efficient avenue of capital market investment for small investors. ಸಣ್ಣ ಹೂಡಿಕೆದಾರರಿಗೆ ಸುಲಭವಾಗಿ ಮತ್ತು ಶೀಘ್ರವಾಗಿ ಒಂದು ಸಿದ್ಧಪಡಿಸಿದ ಬಂಡವಾಳದ ಮಾರುಕಟ್ಟೆಯನ್ನ ವ್ಯವಸ್ಥೆಯನ್ನು ಇದು ಮಾಡಿಕೊಡುತ್ತದೆ. The next third one, to ensure transparency and redress investors complaints. ಪಾರದರ್ಶಕತೆಯನ್ನ ಮತ್ತು ಹೂಡಿಕೆದಾರರ ಕುಂದುಕೊರತೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ OTCEI ತನ್ನ ಕಾರ್ಯಚಟುವಟಿಕೆಯನ್ನು ಮಾಡುತ್ತಾ ಇರುತ್ತದೆ. The next fourth one, to provide liquidity advantage to the securities traded. ಶೀಘ್ರವಾಗಿ ಮತ್ತು ಸುಲಭವಾಗಿ ದ್ರವತ್ವವನ್ನು ಒದಗಿಸಿಕೊಳ್ಳಲಿಕ್ಕೆ ಈ ಮಾರುಕಟ್ಟೆಯೇ ಅಥವಾ ಈ ಕಂಪನಿಯು ತನ್ನ ಉದ್ದೇಶವನ್ನು ಒಳಗೊಂಡಿದೆ. The next fifth one, to provide a source of valuation for securities traded. ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ನಿರ್ಧಾರಣೆಯಲ್ಲಿ ಕೂಡ ಈ ಸಂಸ್ಥೆ ಏನು ಮಾಡುತ್ತೆ, ಈ ಕಂಪನಿಯು ಸಹಾಯಕವಾಗಿ ಇರುತ್ತದೆ. The next concept, features of OTCEI. OTCEI ನ ಲಕ್ಷಣಗಳು. The following are the features of the OTCEI. So ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, ನೇಷನ್ ವೈಡ್ ಟ್ರೇಡಿಂಗ್. The OTCEI is going to be trading the nationwide. Okay, nationwide in the sense all over the each and every corner of the country of the India it will be traded. Okay, ರಾಷ್ಟ್ರಾದ್ಯಂತ ತನ್ನ ವ್ಯಾಪ್ತಿಯನ್ನ ಅಥವಾ ತನ್ನ ವ್ಯವಹಾರದ ವ್ಯಾಪ್ತಿಯನ್ನು ಇದು ಒಳಗೊಂಡಿರುತ್ತದೆ. ಓಕೆ, ದ ನೆಕ್ಸ್ಟ್ ಸೆಕೆಂಡ್ ಒನ್, ಕಂಪಲ್ಸರಿ ಇನ್ವೆಸ್ಟರ್ ರಿಜಿಸ್ಟ್ರೇಷನ್. While to trade in the OTCEI, the investor should register through the online itself. Why? Because of over-the-counter exchange of India is going to be traded only with the computerized systems, online trading systems. Okay. ಹೂಡಿಕೆದಾರರ ನೋಂದಣಿಯು ಕಡ್ಡಾಯವಾಗಿರುತ್ತದೆ. ಹೂಡಿಕೆದಾರರು ತಾವು OTCEI ವ್ಯವಹಾರ ಮಾಡಬೇಕು ಅಂತಂದ್ರೆ ಅವರು ಕಡ್ಡಾಯವಾಗಿ ತಮ್ಮ ನೋಂದಣಿಯನ್ನ ಮಾಡಲೇಬೇಕಾಗ್ತದೆ. ಓಕೆ, ಸೊ ಅವರು ನೋಂದಣಿಯನ್ನ ಅಂತರ್ಜಾಲ ಮುಖಾಂತರ ಅವರು ಏನ್ ಮಾಡಬೇಕು, ನೋಂದಣಿಯನ್ನ ಮಾಡ್ಕೊಳ್ಬೇಕಾಗ್ತದೆ. ದ ನೆಕ್ಸ್ಟ್ ಥರ್ಡ್ ಒನ್, ರಿಂಗ್ಲೆಸ್ ಟ್ರೇಡಿಂಗ್. ರಿಂಗ್ಲೆಸ್ ಟ್ರೇಡಿಂಗ್ ಮೀನ್ಸ್ there is no any wire or wide connection is going to be existence in the over the counter exchange of India. Okay, so ಇಲ್ಲಿ ರಿಂಗ್ಲೆಸ್ ಟ್ರೇಡಿಂಗ್ ಅಂತಂದ್ರೆ ಇದು ಕಂಪ್ಯೂಟರ್ ಆಧಾರಿತ ಅಥವಾ ಗಣಕೀಕೃತ ಆಧಾರಿತ ಅಂತರ್ಜಾಲ ಆಧಾರಿತ ವ್ಯಾಪಾರವನ್ನು ಮಾಡೋದ್ರಿಂದ ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೌತಿಕ ವ್ಯವಹಾರಗಳು ಇಲ್ಲಿ ನಡೀಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಭೌತಿಕ ಮೀನ್ಸ್ ಫಿಸಿಕಲ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಕಂಡಕ್ಟ್ ಆಗ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಓಕೆ, ಸೊ ನಾವು ಉದಾಹರಣೆಗೆ ಎಲ್ಲಾದ್ರೂ ಬೆಂಗಳೂರಲ್ಲಿ ಕುತ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೋದು, ಈ OTCEI ಒಂದು ಟ್ರೇಡಿಂಗ್ ಅನ್ನ ವ್ಯಾಪಾರವನ್ನ ಮಾಡ್ಬೋದಾಗಿರ್ತದೆ. ಅದೇ ರೀತಿಯಾಗಿ ಕೋಲ್ಕತ್ತಾ, ಡೆಲ್ಲಿ ಯಾವುದೇ ಊರಲ್ಲಾದ್ರೂ ಅಷ್ಟೇ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೋದು, ಈ ಒಂದು ವ್ಯವಹಾರವನ್ನ ಗಣಕೀಕೃತ ಆಧಾರದ ಮೇಲೆ ಅಥವಾ ಅಂತರ್ಜಾಲದ ಒಂದು ವ್ಯವಸ್ಥೆಯನ್ನು ಬಳಸ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೋದು, ಅಲ್ಲಿ ನಮ್ಮ ಕಾರ್ಯವನ್ನ ಅಥವಾ ವ್ಯಾಪಾರವನ್ನ ಮಾಡಬಹುದಾಗಿರ್ತದೆ. Then fourth one, transparent computerized trading. There is a transparent computerized system and is going to be traded in the
OTCEI. ಕಂಪ್ಯೂಟರ್ ವ್ಯಾಪಾರದ ಪಾರದರ್ಶಕತೆಯನ್ನು ಇಲ್ಲಿ OTCEI ತನ್ನ ಲಕ್ಷಣವನ್ನ ಒಳಗೊಂಡಿರ್ತದೆ. ಓಕೆ, ಪಾರದರ್ಶಕವಾಗಿ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸ ವಂಚನೆ ಇಲ್ಲದೆ ರೀತಿಯಲ್ಲಿ ಇಲ್ಲಿ ಏನ್ ಮಾಡಿರ್ತಾರೆ, ಪಾರದರ್ಶಕವಾಗಿ ವ್ಯವಹಾರವನ್ನ ಮಾಡಲಾಗ್ತದೆ. ದ ನೆಕ್ಸ್ಟ್ 5th one, exclusive listing. Listing of the companies is authorized registered companies can only listed in the OTCEI. ಅಧಿಕೃತ ಯಾದೀಕರಣ ಅಥವಾ ಅಧಿಕೃತ ಪಟ್ಟಿ, ಯಾರು ಕಂಪನಿಗಳು ಅಧಿಕೃತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರ್ತಾರೋ ಅಂತ ಕಂಪನಿಗಳನ್ನ ಮಾತ್ರ ಇಲ್ಲಿ ಏನ್ ಮಾಡಿರ್ತಾರೆ, ಪಟ್ಟಿಯನ್ನ ಕೊಡಲಾಗಿರ್ತದೆ ಇಲ್ಲಿ OTCEI ನಲ್ಲಿ. The next 6th one, closeness to the investors. It is hassle free. It is hassle free relationship with the investors on the OTCEI. ಸೊ ಇದು ತುಂಬಾ OTCEI ತುಂಬಾನೇ ಹೂಡಿಕೆದಾರರಿಗೆ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಓಕೆ, ಸೊ ಇಲ್ಲಿ ಸುಲಭವಾಗಿ ನಾವೇನ್ ಮಾಡ್ಬೋದು, ನಮ್ಮ ಹೂಡಿಕೆದಾರರದ್ದು ಅಥವಾ ಯಾವುದಾದ್ರೂ ಒಂದು ಕಂಪನಿಯ ಕುಂದುಕೊರತೆಗಳನ್ನ ಸುಲಭವಾಗಿ ನಾವು ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾನೇ ಹತ್ತಿರವಾಗಿ ಇದು ಹೂಡಿಕೆದಾರರಿಗೆ ಮತ್ತೆ ಕಂಪನಿಗಳಿಗೆ ಇದು ಮನಸೆಳೆಯಲಿಕ್ಕೆ ಸಾಧ್ಯವಾಗ್ತದೆ. The next 7th one, authorized dealers. So in the OTCEI, every person should be registered. Okay, those people only can traded in the OTCEI. ಅಧಿಕೃತ ಮಾರಾಟಗಾರರು. ಸೊ ಇಲ್ಲಿ ಪ್ರತಿಯೊಬ್ಬ ಹೂಡಿಕೆದಾರರು ಕೂಡ ಇಲ್ಲಿ ಏನ್ ಮಾಡಬೇಕು, ಕಡ್ಡಾಯವಾಗಿ ನೋಂದಣಿಯನ್ನ ಮಾಡಿಸಲೇಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಸೊ ಇಲ್ಲಿ ಅಧಿಕೃತವಾಗಿ ಯಾರು ನೋಂದಣಿಯನ್ನ ಮಾಡಿಸಿರ್ತಾರೆ ಅಂತ ವ್ಯಕ್ತಿಗಳು ಮಾತ್ರ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ, ತಮ್ಮ ವ್ಯಾಪಾರವನ್ನ ಅಥವಾ ವ್ಯವಹಾರವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಓಕೆ, ದ ನೆಕ್ಸ್ಟ್ 8th one, greater liquidity. It having the greater liquidity means that any securities is going to be converted into cash easily in the OTCEI. ಹೆಚ್ಚಿನ ದ್ರವತ್ವ. ಸೊ ಸುಲಭವಾಗಿ ಈ OTCEI ನಲ್ಲಿ ನಾವೇನ್ ಮಾಡ್ಬೋದು, ನಮ್ಮ ಕಾಗದ ಪತ್ರಗಳನ್ನ ಅಥವಾ ನಮ್ಮ ಶೇರ್ಸ್ ಮತ್ತೆ ಸೆಕ್ಯೂರಿಟಿಗಳನ್ನ ನಾವೇನ್ ಮಾಡಬಹುದು, ಸುಲಭವಾಗಿ ನಾವು ಹಣಕ್ಕೆ ಪರಿವರ್ತನೆ ಮಾಡಬಹುದಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕೆ ನಾವು ಹೆಚ್ಚಿನ ದ್ರವತ್ವ ಅಂತ ನಾವು ಅದನ್ನ ಕರಿತೇವೆ. ದ ನೆಕ್ಸ್ಟ್ MOU with NASDAQ, Memorandum of Understanding with the NASDAQ. So this OTCEI is having the collaboration with the NASDAQ of the USA. ಸೊ ಈ OTCEI ಏನ್ ಮಾಡುತ್ತೆ ಅಂತಂದ್ರೆ ಅಮೆರಿಕದ ನ್ಯಾಸ್ಡ್ಯಾಕ್ ಸಂಸ್ಥೆಯೊಂದಿಗೆ ಇದು ತನ್ನ ಸಹಯೋಗವನ್ನ ಹೊಂದಿದೆ. ದ ನೆಕ್ಸ್ಟ್ 10th, faster transfers. In the OTCEI, while we are going to trading with the online, it can be easily any person, the investor is going to buy the securities and sell the securities. Okay, so it is going to be very quickly, within a fraction of time the transaction is going to be completed. Okay, ಸುಲಭವಾಗಿ ವರ್ಗಾವಣೆ. ಸೊ ಇಲ್ಲಿ ನಾವು ಶೇರ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ಮತ್ತು ಮಾರಾಟ ಮಾಡಲಿಕ್ಕೆ ನಾವು ಸುಲಭವಾಗಿ ಏನ್ ಮಾಡಬಹುದು, ಶೀಘ್ರವಾಗಿ ನಾವು ಆ ಒಂದು ವ್ಯವಹಾರವನ್ನ ಅಥವಾ ಅಂತಹ ಒಂದು ಕಾರ್ಯಚಟುವಟಿಕೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಯಾವ ರೀತಿಯಾಗಿ ಅಂತ ನೋಡಿದಾಗ ಈ OTCEI ನಲ್ಲಿ ನಾವು ಅಂತರ್ಜಾಲ ಆಧಾರಿತ ಅಥವಾ ಕಂಪ್ಯೂಟರೀಕರಣ ಆಧಾರಿತ ಗಣಕೀಕೃತ ಆಧಾರಿತವಾಗಿ ನಾವು ಈ ಒಂದು ವ್ಯವಹಾರವನ್ನು ಮಾಡೋದ್ರಿಂದ ಸುಲಭವಾಗಿ ನಾವು ಏನ್ ಮಾಡಬಹುದು, ಶೇರ್ಗಳನ್ನ ಕೊಂಡ್ಕೊಳ್ಬಹುದು ಮತ್ತೆ ಮಾರಾಟ ಮಾಡಬಹುದಾಗಿರ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.